ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ನೇಲನ್ನು ನೋಡಿರ್ತೀರ, ನಾನಿವತ್ತು ಒಂದು ಎಂಬ್ರಾಯ್ಡ್ರಿ ಹೂಪನ್ನು ಆರ್ಡರ್ ಮಾಡಿದ್ದೀನಿ. ಸೊ ಅದು ಡೆಲಿವರ್ ಆಗಿದೆ. ಸೊ ಅದು ಹೇಗಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ, ಅನ್ಬಾಕ್ಸ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ಆರ್ಡ್ರ್ ಮಾಡಿರೋವಂಥದ್ದು ಇದೆ ಮೀಶೋದಲ್ಲಿ. ನಾನಿವಾಗ ತೋರಿಸ್ತಾ ಇದ್ದೀನಲ್ವ, ಈ ಒಂದು ಎಂಬ್ರಾಯ್ಡ್ರಿ ಹೂಪನ್ನು ನಾನು 18 ಇಂಚಿಂದು ಆರ್ಡರನ್ನು ಮಾಡಿದ್ದೀನಿ. ಕಾಸ್ಟ್ ಬಂದ್ಬಿಟ್ಟು 700 ರೂಪಾಯಿ. ಅದು ಹೇಗಿದೆ ಅನ್ನೋದನ್ನು ನಾನು ಇವತ್ತು ಅನ್ಬಾಕ್ಸ್ ಮೂಲಕ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ಅನ್ಬಾಕ್ಸ್ ಮಾಡೋಣ. ನೋಡ್ಬೋದು, ಪ್ಯಾಕಿಂಗೇ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಪ್ಯಾಕಿಂಗ್ ಹೆಂಗೆ ಬೇಕೋ ಹಾಗೆ ಮಾಡಿದ್ರು. ಸೊ ಪ್ಯಾಕಿಂಗ್ ಬಗ್ಗೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಹಾಗೆಯೇ ಅವರು ಹೇಗೆ ಪ್ಯಾಕಿಂಗ್ ಮಾಡಿದ್ರಲ್ಲ ಹೆಂಗೆಂಗೋ ಹಾಗೆ ನಾನು ಹೆಂಗೆಂಗೋ ಮಾಡಿಬಿಟ್ಟು ತೆಗೆದ್ಬಿಟ್ಟೆ ಅದನ್ನು. ಅವರು ತುಂಬ ಕ್ಲೀನಾಗಿ ಮಾಡಿದರೆ ನಾನು ಕೂಡ ಹಾಗೆ ಕ್ಲೀನಾಗಿ ತೆಗೆದ್ಬಿಟ್ಟಿದ್ದೆ. ಬಟ್ ಅವರು ಮಾಡಿರೋದು ಚೆನ್ನಾಗಿ ಮಾಡಿರಲಿಲ್ಲ, ಹಾಗಾಗಿ ನಾನು ಕೂಡ ಅದನ್ನು ಕ್ಲೀನಾಗಿ ತೆಗಿಲಿಲ್ಲ. ಹೇಗೆ ಬೇಕೋ ಹಾಗೆ ತೆಗೆದೆ. ಒಳಗಡೆ ನೋಡಿದರೂ ಕೂಡ ಹಾಗೆ ಇತ್ತು. ಅನ್ಬಾಕ್ಸ್ ಮಾಡುವಾಗ ಬಾಕ್ಸು ಯಾವುದ್ಯಾವುದೋ ರೊಟ್ಟಿನ ಪೆಟ್ಟಿಗೆ ಎಲ್ಲ ಅದಕ್ಕೆ ಹಾಕಿ ಪಿನ್ ಹೊಡೆದ್ಬಿಟ್ಟು ಕಳಿಸಿದ್ರು. ಒಟ್ಟಲ್ಲಿ ಸೇಫಾಗಿ ಬಂದಿದೆ, ಅದು ಬೆಟರ್ ಅನ್ನಿಸ್ತು. ಒಟ್ಟಲ್ಲಿ ಹೇಗೋ ಒಂದು ಪ್ಯಾಕ್ ಮಾಡಿದ್ರು ಕೂಡ ಅದು ಕ್ಲೀನಾಗಿ ಬಂದು ಸೇರಿದೆ. ಸೊ ಫೈನಲಿ ಅದನ್ನು ಓಪನ್ ಮಾಡಿದಾಗ ಹೊರಗಡೆ ಪ್ಯಾಕಿಂಗ್ ಆ ಥರ ಇದ್ರೂ ಒಳಗಡೆ ಐಟಮ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನಿಜ ಹೇಳಬೇಕು ಅಂದರೆ ನನಗೆ ತುಂಬಾ ಇಷ್ಟ ಆಯಿತು. ಏನಕ್ಕೆ ಅಂತಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಬಂದಿತ್ತು. ರಿವ್ಯೂಸ್ ಕೂಡ ಚೆನ್ನಾಗೇ ಇತ್ತು. ನಾವು ಯಾವಾಗಲೂ ಕೂಡ ಮೀಶೋದಲ್ಲಿ ಆರ್ಡರ್ ಮಾಡುವಾಗ ರಿವ್ಯೂಸನ್ನು ನೋಡಿಬಿಟ್ಟು ನಾವು ಆರ್ಡ್ರ್ ಮಾಡಬೇಕಾಗುತ್ತೆ. ಸೊ ರಿವ್ಯೂಸು ಕೂಡ ಚೆನ್ನಾಗಿತ್ತು. ಹಾಗೆಯೇ ನಾನು ಕೂಡ ಅನ್ಬಾಕ್ಸ್ ಮಾಡಿದಾಗ ಚೆನ್ನಾಗೇ ಇತ್ತು ಐಟಮ್ಸು. ಎಷ್ಟು ಐಟಮ್ಸ್ ಇತ್ತು ಏನು ಅನ್ನೋದನ್ನು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ನೋಡ್ಬೋದು, ಈ ಥರ ಪ್ಯಾಕಿಂಗ್ ಮಾಡಿಕೊಟ್ಟಿದ್ರು. ಪ್ಯಾಕಿಂಗು ನಾನು ಅಂದ್ಕೊಂಡಂಗೆ ಅಷ್ಟೇನು ಚೆನ್ನಾಗಿರಲಿಲ್ಲ. ಸೊ ಪರವಾಗಿಲ್ಲ, ಪ್ಯಾಕಿಂಗ್ ಈ ಥರ ಇತ್ತು. ಇವಾಗ ಫಸ್ಟ್ ನಾವು ನೋಡೋದಾದರೆ ಹೂಪ್ ಕೊಟ್ಟಿದ್ದಾರೆ ಒಂದು. ಎಷ್ಟು 18 ಇಂಚಿನ ಹೂಪ್ ಇದು. ಒಂದು ಬ್ಯಾಕ್ ಬ್ಲೌಸನ್ನು ಆರಾಮಾಗಿ ಇಟ್ಕೊಂಡ್ಬಿಟ್ಟು ನಾವು ವರ್ಕನ್ನು ಮಾಡ್ಬೋದು. ಕರೆಕ್ಟಾಗಿ ಬ್ಯಾಕ್ ಏನಿರುತ್ತಲ್ವ ಎಂಬ್ರಾಯ್ಡ್ರಿ ಬ್ಯಾಕ್ ಡಿಸೈನ್ ಮಾಡೋದು, ಅದನ್ನು ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ನಾವು ವರ್ಕನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿತ್ತು. ಹೆವಿ ಏನಿರಲಿಲ್ಲ, ಬಟ್ ಪರವಾಗಿಲ್ಲ. ನಾರ್ಮಲಾಗಿ ನಾವು ಬೇರೆ ಅಂಗಡಿ ಹೋದ್ರೂ ಇದೇ ಲೆವೆಲೆಲ್ಲ ಇರುತ್ತೆ. ಇವು ಬಂದ್ಬಿಟ್ಟು 4 ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಅಂದರೆ ಈ ಹೂಪ್ ಇದೆಯಲ್ವಾ, ಈ ಕಬ್ಬಿಣದ ಹೂಪ್ ಇದೆ ಅಲ್ವಾ, ಇದಕ್ಕೆ ಸ್ಟ್ಯಾಂಡಾಗಿ ನಿಲ್ಸೋಕ್ಕೆ 4 ಕಡೆಯೂ ಒಂದೊಂದು ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದ್ದಾವಲ್ವ, 4 ಸೈಡಲ್ಲೂ ಒಂದೊಂದು ತೂತು ಕಾಣಿಸ್ತಾ ಇದ್ದಾವಲ್ವ, ಅದರಲ್ಲಿ ನೆಟ್ಟನ್ನು ಹಾಕಿ ತಿರುಗಿಸೋದಕ್ಕೆ ಅಂತ ಹೇಳಿಬಿಟ್ಟು ಈ 4 ಸೈಡ್ ಹಾಕಿ ತಿರುಗ್ಸೋಕ್ಕೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಇದು ಕೂಡ ಹೂಪು ಗಟ್ಟಿಯಾಗಿದೆ, ಪರವಾಗಿಲ್ಲ. ಕಬ್ಬಿಣ ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿರಲ್ಲ ಅಂತ, ಬಟ್ ಗಟ್ಟಿಯಾಗೇ ಇದೆ. ಇನ್ನು 20 ದಾರವನ್ನು ಕೊಡ್ತೀನಿ ಅಂತ ಹೇಳಿದರು. ಸೊ 20 ಕೊಟ್ಟಿದ್ದಾರೆ. ಬಟ್ ಅದು ಫೋಟೋದಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ನಾನು ದೊಡ್ಡದಿರುತ್ತೆ ಅಂದ್ಕೊಂಡೆ, ಚಿಕ್ಕದಾಗೇ ಇದೆ. ಪರವಾಗಿಲ್ಲ, ಏನು ಅಷ್ಟೊಂದು ದೊಡ್ಡದಾಗೇನಿಲ್ಲ. 20 ಕೊಡ್ತೀವಿ ಅನ್ನೋ ಕಾರಣಕ್ಕೆ ಒಂದು 20 ದಾರ ಕೊಟ್ಟಿದ್ದಾರೆ, ಚೆನ್ನಾಗಿದ್ದಾವೆ. ಅದಾದಮೇಲೆ ಮತ್ತೆ ಒಂದು ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಒಳಗಡೆ. ಅದನ್ನು ಕೂಡ ತೆಗಿಯೋಣ ಇವಾಗ. ಫಸ್ಟ್ ಬಂದುಬಿಟ್ಟು ನೀಡಲ್ಸ್ ಮಾತ್ರ ನಂಗೆ ತುಂಬಾ ಇಷ್ಟ ಆದವು. ನೀಡಲ್ಸ್ ತುಂಬ ಚೆನ್ನಾಗಿದ್ದಾವೆ. 4 ನೀಡಲ್ ಕೊಟ್ಟಿದ್ದಾರೆ. 4 ನೀಡಲು ಕೂಡ ತುಂಬ ಚೆನ್ನಾಗಿದ್ದಾವೆ. ನೀಡಲ್ ತುಂಬ ಇಷ್ಟ ಆಯಿತು ನನಗೆ. 2 ನೀಡಲ್ ಬಂದ್ಬಿಟ್ಟು ಜಸ್ಟ್ ಥ್ರೆಡ್ ವರ್ಕ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು 2 ನೀಡಲನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ. 2 ನೀಡಲ್ನ ಥ್ರೆಡ್ ವರ್ಕಿಗೆ ಕೊಟ್ಟಿದ್ದಾರೆ, ಒಂದು ಜರ್ದೋಸಿ ಹಾಗೆ ಒಂದು ಬೀಡ್ ವರ್ಕಿಗೆ ಅಂತ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 4 ನೀಡಲ್ಸನ್ನು ಕೊಟ್ಟಿದ್ದಾರೆ. ಅದು ಪ್ಯಾಕಿಂಗು ತುಂಬ ಚೆನ್ನಾಗಿದೆ. ಹಾಗೆ ಅದರದ್ದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ನೋಡಿದ್ದು ಇದು ಜರ್ದೋಸಿದು, ನೋಡ್ಬೋದು. ಸೊ ಈ ಒಂದು 4 ನೀಡಲನ್ನು ಕೊಟ್ಟಾದಮೇಲೆ ನೆಕ್ಸ್ಟು ಇಲ್ಲಿ ಸಿಲ್ಕ್ ದಾರ 5 ಸಿಲ್ಕ್ ದಾರವನ್ನು ಕೊಡ್ತೀವಿ ಅಂತ ಹೇಳಿದರು. ಬಟ್ ಫೋಟೋದಲ್ಲಿ ನೋಡಿದಾಗ ಬೇರೆ ಥರ ಸಿಲ್ಕ್ ದಾರ ಕಾಣಿಸ್ತಾ ಇತ್ತು. ಅಂದರೆ ದಪ್ಪಾಗಿ ಇವಾಗ ಎಂಬ್ರಾಯ್ಡ್ರಿಗೆ ಅಂತ ಬಳಸ್ತೀವಲ್ವ, ಆ ಥರ ಸಿಲ್ಕ್ ದಾರ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ನಮಗೆ ಸಿಲ್ಕ್ ದಾರವನ್ನು ಸಣ್ಣದಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಮುಂಚೆ ಒಂದು ಗೋಲ್ಡು ಹಾಗೆ ಒಂದು ಸಿಲ್ವರ್ ಕಲರು 2 ಥ್ರೆಡ್ಡನ್ನು ಕೊಟ್ಟಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಂಬ್ರಾಯ್ಡ್ರಿ ಮಾಡಲಿಕ್ಕೆ. ನಾನು ಹೇಳಿದ ಹಾಗೆ ನೋಡಿ, ಸಿಲ್ಕ್ ಥ್ರೆಡ್ಡು ಸಣ್ಣಗೆ, ಅದು ಸಿಲ್ಕ್ ಥ್ರೆಡ್ಡೇ,
ಬಟ್ ಇದು ಒಂಥರ ನೋಡಲಿಕ್ಕೆ ನಮಗೆ ಸ್ವಿಂಗ್ ಥ್ರೆಡ್ ಥರ ಕಾಣಿಸ್ತಾ ಅಂದರೆ ಹೊಲಿಗೆ ಹೊಲಿಲಿಕ್ಕೆ ಅಂತ ಥ್ರೆಡ್ ಯೂಸ್ ಮಾಡ್ತೀವಲ್ವ ಆ ಥರ ಕಾಣಿಸ್ತಾ ಇದೆ. ಬಟ್ ಅಲ್ಲ, ಇದು ಸಿಲ್ಕ್ ಥ್ರೆಡ್ಡೇ, ಬಟ್ ಚಿಕ್ಕ ಚಿಕ್ಕದಾಗಿದ್ದಾವೆ. ಅವನ್ನ 5 ಕೊಟ್ಟಿದ್ದಾರೆ. ನೋಡ್ಬೋದು, ಸಿಲ್ಕ್ ಥ್ರೆಡ್ಡೇ ಇದು. ನಾನು ಓಪನ್ ಮಾಡಿ ಕೂಡ ನೋಡಿದೆ, ಹಾಗೆ ತೋರಿಸ್ತಾ ಇದ್ದೀನಿ. ಇದು ಸಿಲ್ಕ್ ಥ್ರೆಡ್ಡೇ, ಬಟ್ ಚಿಕ್ಕದಾಗಿದ್ದಾವೆ. ಇದಾದಮೇಲೆ ಒಂದು 3 ಥರ ಬೀಡ್ಸ್ ಕೊಟ್ಟಿದ್ದಾರೆ. ರೌಂಡ್ ಬೀಡ್ಸ್ ಒಂದು ದೊಡ್ಡದು, ಹಾಗೆ ಶುಗರ್ ಬೀಡ್ಸು, ಹಾಗೆ ಇನ್ನೊಂದು ಥರ ಲೆಂತ್ ಬೀಡ್ಸ್ ಕೊಟ್ಟಿದ್ದಾರೆ ಉದ್ದದ್ದು. ಸೊ 3 ಥರ ಬೀಡ್ಸನ್ನು ಕೂಡ ಕೊಟ್ಟಿದ್ದಾರೆ. ಇವಾಗ ಇನ್ನೊಂದು ಸಾರಿ ನಾವು ನೋಡೋದಾದರೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು, ಫಸ್ಟ್ ನಮಗೆ ಕಬ್ಬಿಣದ್ದು ಫ್ರೇಮ್ ಕೊಟ್ಟಿದ್ದಾರೆ. ಫ್ರೇಮನ್ನು ಹೋಲ್ಡ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು, ಹಾಗೆ ಸ್ಟ್ಯಾಂಡು, ಹಾಗೆ ಹೂಪ್ ಕೊಟ್ಟಿದ್ದಾರೆ 18 ಇಂಚಿಂದು. ಅಲ್ಲಿಗೆ 3 ಐಟಮ್ಸ್ ಆಯಿತು. ಅದಾದಮೇಲೆ ನೀಡಲ್ಸನ್ನು ಕೊಟ್ಟಿದ್ದಾರೆ 4. ಆದಮೇಲೆ 4 ಬೀಡ್ಸನ್ನು ಕೊಟ್ಟಿದ್ದಾರೆ. ಅದಾದಮೇಲೆ 2 ದಾರಗಳು ಮತ್ತು ಒಂದು 20 ಥ್ರೆಡ್ಡು, ಹಾಗೆ ಸಿಲ್ಕ್ ದಾರ 5. ಸೊ ಟೋಟಲ್ ನಮಗೆ ಹೇಳಿದ್ದು 35 ಐಟಮ್ಸನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಕೌಂಟ್ ಮಾಡಿದಾಗ ಲೆಕ್ಕ ಬಿಟ್ಟು, ಅಂದರೆ ದಾರನೂ ಸೇರಿ ಎಲ್ಲ ಸೇರಿ ಒಂದೊಂದೇ ಕೌಂಟ್ ಮಾಡಿದಾಗ ನಮಗೆ ಕರೆಕ್ಟಾಗಿ 35 ಐಟಮ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಓವರಾಲ್ ಆಗಿ ನನಗಂತೂ ತುಂಬಾ ಇಷ್ಟ ಆಯಿತು. 700 ರೂಪಾಯಿಗೆ ಇಷ್ಟೆಲ್ಲ ಐಟಮ್ಸು ಅಂತ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ ನಾವು ಆಚೆ ಕಡೆ ಎಲ್ಲಾದರೂ ತೊಗೊಳಕ್ಕೆ ಹೋದರೆ. ಕ್ವಾಲಿಟಿ ವೈಸು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಸೊ ಯಾರಾದರೂ ಬೇಕಾದರೆ ತೊಗೊಬೋದು. ಈ ಒಂದು ಐಟಮ್ಸನ್ನು ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡು ತೊಗೋಬೋದು. ನಾನು ವರ್ಕ್ ಕೂಡ ಮಾಡಾಗಿದೆ ಆಲ್ರೆಡಿ, ತುಂಬ ಚೆನ್ನಾಗಿದೆ.